ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಆಕಸ್ಮಿಕವೊಂದು ಸಂಭವಿಸಿದೆ. ಬೆಂಕಿಯಿಂದಾಗಿ ಮಾರ್ಕೆಟ್ ಸುತ್ತ ದಟ್ಟ ಹೊಗೆ ಆವರಿಸಿದೆ. ಕಸದ ರಾಶಿಗೆ ಬೆಂಕಿ ಬಿದ್ದು ದಟ್ಟ ಹೊಗೆ ಆವರಿಸಿರುವ ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋ ಕಾರ್ಯ ಮಾಡಿದ್ದಾರೆ. ಎಲ್ಲ ಕಡೆಯಿಂದ ಕಸ ತಂದು ಇಲ್ಲೇ ಹಾಕತ್ತಂತೆ ಜಿಬಿಎ. ಮಾರ್ಕೆಟ್ ಫ್ಲೈಓವರ್ನ ಕೆಳಗೆ ಆ ಕಸಕ್ಕೆ ಬೆಂಕಿ ಬಿದ್ದಿದೆ. ಪರಿಣಾಮ ದಟ್ಟ ಹೊಗೆ ಕಾಣಿಸ್ಕೊಂಡಿರೋದು ನೋಡ್ತಾ ಇದ್ದೀರಿ. ಇದು ಕೆಆರ್ ಮಾರ್ಕೆಟ್ನ ದೃಶ್ಯ. ಇದು ಸಂಗ್ರಹಿಸಿದಂತ ಕಸವನ್ನ ತಂದು ಇಲ್ಲಿ ಮಾರ್ಕೆಟ್ ಫ್ಲೈಓವರ್ನ ಕೆಳಗಡೆ ಹಾಕತ್ತಂತೆ ಜಿಬಿ. ಅದಕ್ಕೆ ಇವತ್ತು ಬೆಂಕಿ ಬಿದ್ದಿದೆ. ದಟ್ಟ ಹೊಗೆ ಆವರಿಸಿರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸದ್ಯ ಬೆಂಕಿ ನಂದಿಸುವಂತ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಕೆಆರ್ ಮಾರ್ಕೆಟ್ನಲ್ಲಿ ಬಿದ್ದಿರುವಂತಹ ಕಸದ ರಾಶಿಗೆ ಬೆಂಕಿ ಹೊತ್ತುಕೊಂಡಿರುವಂತಹ ಘಟನೆ ನಡೆದಿರುವಂಥದ್ದು. ಸದ್ಯಕ್ಕೆ ನಾವು ಈ ಒಂದು ಏನು ಬೆಂಕಿ ಹೊತ್ತುಕೊಂಡಿತ್ತು ಆ ಒಂದು ಜಾಗವನ್ನು ನೋಡ್ತಾ ಇದ್ದೀವಿ. ಯಾವ ರೀತಿ ಬೆಂಕಿ ಕಸದ ರಾಶಿಗೆ ಬಿದ್ದಿತ್ತು ಅಂತ ಹೇಳಿ ಪೂರ್ತಿ ಕಸದ ರಾಶಿ ತುಂಬಿಕೊಂಡಿರುವಂತಹ ಕೆಆರ್ ಮಾರ್ಕೆಟ್ನ ಏನು ಜಾಗ ಇದೆ ಅಲ್ಲಿಗೆ ಮುಂಜಾನೆ 5 ಗಂಟೆ ಸುಮಾರಿಗೆ ಬೆಂಕಿ ಹೊತ್ಕೊಂಡಿರುವಂಥದ್ದು. ಪೂರ್ತಿ ಇಡೀ ಈ ಒಂದು ಬೆಂಕಿಯ ಕೆನ್ನಾಳಿಗೆ ಇಡೀ ಆಕಾಶದೆತ್ತರಕ್ಕೂ ಕೂಡ ಹೊಗೆ ತುಂಬಿಕೊಂಡಿತ್ತು. 5 ಗಂಟೆಯಿಂದ ಕೂಡ ಅಗ್ನಿಶಾಮಕ ದಳದವರಿಂದ ಏನು ಬೆಂಕಿ ನಂದಿಸುವಂತಹ ಕಾರ್ಯ ನಡೀತಾನೆ ಇತ್ತು. ಈಗಲೂ ಕೂಡ ಬೆಂಕಿ ನಂದಿಸುವಂತಹ ಕೆಲಸ ನಡೀತಾ ಇದೆ. ಸದ್ಯಕ್ಕೆ ನಾವು ನೋಡ್ಬೋದು ಯಾವ ರೀತಿ ಕಸದ ರಾಶಿ ಇತ್ತು ಅನ್ನುವಂಥದ್ದನ್ನು. ಕಸದ ರಾಶಿ ಅಂತಂದರೆ ಎಲ್ಲವೂ ಕೂಡ ಪ್ರತಿಯೊಂದು ಪೇಪರ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು ಅಥವಾ ಟೈರ್ ಇರ್ಬೋದು, ಎಲ್ಲ ಒಟ್ಟಿಗೆ ಕಸದ ರಾಶಿ ತುಂಬಿಕೊಂಡಿತ್ತು. ಈ ಜಾಗಕ್ಕೆ ಏನು ಬೆಂಕಿ ಬಿದ್ದಿರುವಂಥದ್ದು. ಪಕ್ಕದಲ್ಲೇ ಮಸೀದಿ ಇದೆ, ವಕ್ಫ್ಗೆ ಸೇರಿರುವಂತಹ ಜಾಗ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಬೇರೆ ಯಾವುದೇ ರೀತಿಯ ಘಟನೆ ನಡೆದಿಲ್ಲ, ಅಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ. ಪೊಲೀಸರು ಸ್ಥಳದಲ್ಲೇ ಇದ್ದಾರೆ. ಜೊತೆಗೆ ಏನು ಅಗ್ನಿಶಾಮಕ ದಳದಿಂದಲೂ ಕೂಡ ಈ ಒಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸ ನಡೀತಾ ಇರುವಂಥದ್ದು. ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ಏನು ಹೇಳ್ತಾರೆ ಅಂತೇಳಿ, ಎಷ್ಟೊತ್ತಿಗೆ ಬೆಂಕಿ ಬಿತ್ತು, ಆಮೇಲೆ ಏನಾಯಿತು ಅನ್ನೋದನ್ನ. ಬೆಳಿಗ್ಗೆ 5 ಗಂಟೆಗೆ ಫೋನ್ ಬಂತು. ನಾವು ಬಂದು ದೇವಸ್ಥಾನ ಪ್ರೆಸಿಡೆಂಟು. ನಮ್ಮ ಬೆಳಿಗ್ಗೆ 5 ಗಂಟೆಗೆ ಫೋನ್ ಬಂದು ಈ ಥರ ಬೆಂಕಿ ಆಗಿದೆ ಅಂತ ನನಗೆ ಫೋನ್ ಬಂದು ನಾವು ಇಮಿಡಿಯೇಟ್ಲಿ ಬಂದು ಫೇರ್ವರ್ಡಿಗೆ ಫೋನ್ ಮಾಡಿದೆ. ಇಂಥರ ಐತೆ ಬನ್ನಿ ಸರ್, ಬಂದು ನೀರು ಎಲ್ಲ ವರದಿ ಹಾಕಿದ್ದಾರೆ. ಇವಾಗ ನಾವು ಬೋರ್ಡ್ಗೆ ಲೆಟ್ರ್ ಕೊಟ್ಟಿದ್ದೀನಿ ಒಬ್ಬಟ್ಟಿಗೆ, ಇದು ಕ್ಲೀನ್ ಮಾಡಿ ಕಾಂಪೌಂಡ್ ಆಗಿ ಅಂತ. ಅವ್ರು ರೆಸ್ಪಾಂಡ್ ತೊಗೊತಾ ಇದ್ದಾರೆ. ನಾವು ಹಾಕಿ 4 ದಿವಸ ಆಯಿತು ಲೆಟ್ರ್. ಇದು ಬೋರ್ಡ್ ಜಾಗ ಇದು ಒಬ್ಬಟ್ಟು ಪರಪಟ್ಟಿ. ನಾವು ಲೆಟ್ರ್ ಹಾಕಿದ್ದೀನಿ, ಇಂಥರ ಕಸವೆಲ್ಲ ಇದೆ, ಏರಿಯಾವರೆಲ್ಲ ತಗೊಂಡು ಕಚರ ಎಲ್ಲಿ ಆಗೋದಿದೆ, ಅಂಗಡಿಯವರೆಲ್ಲ ಎಲ್ಲಿಗೆ ಆಗೋದು ಕಚರ. ಅದಕ್ಕೆ ನಾವು ಒಬ್ಬಟ್ಟಿಗೆ ಲೆಟ್ರ್ ಕೊಟ್ಟಿದ್ದೀನಿ. ಇವಾಗ ಅವರು ರೆಸ್ಪಾಂಡ್ ಮಾಡಿದ್ದಾರೆ. 4 ದಿವಸ ಬಿಟ್ಟು ಬಂದು ರೆಡಿ ಮಾಡ್ತಾನೆ ಹೇಳಿದ್ದಾರೆ ಮೇಡಮ್. ಎಲ್ಲ ಅವರು ಎಲ್ಲ ಏರಿಯಾವರಲ್ಲೇ ಹಾಕೋದು ಎಲ್ಲ. ಇವಾಗ ಕಾರ್ಪೊರೇಷನ್ ಅವರು ಇಲ್ಲಿ ಕಚರ ಮಾಡ್ತಾರೆ. 5 ದಿವಸ ಆಯ್ತಲ್ಲ ಕಚರ ಇದ್ರೆ ಈ ಬಂದು ಒಳಗೆ ಹಾಕ್ತಾರೆ ಕಚರ. ಕಾರ್ಪೊರೇಷನ್ ಅವರೇ ಬಂದು JCB ತೊಗೊಂಡು ಬಂದು ಒಳಗೆ ಹಾಕ್ತಾರೆ ಕಚರ. ಇಲ್ಲಾಂದ್ರೆ ಇಷ್ಟು ಇದ್ದಿಲ್ಲ ಕಚರ, ರೋಡಲ್ಲಿ ಇರೋದು ಕಚರ ತೊಗೊಂಡ್ಬಂದು ಒಳಗೆ ಹಾಕೋದು. ಸದ್ಯಕ್ಕೆ ಏನು ಬೆಂಕಿ ನಂದಿಸುವಂತಹ ಕೆಲಸವನ್ನು ಕೂಡ ನಡೆಸಲಾಗ್ತಾ ಇದೆ. ಯಾಕಂತಂದ್ರೆ ಜಿಬಿನಿಂದಲೂ ಕೂಡ ಎಲ್ಲೆಲ್ಲಿ ಕಸ ತಗೊಂಡು ಬರ್ತಾರೆ ಆ ಕಸವನ್ನೆಲ್ಲವನ್ನೂ ಕೂಡ ಇದೇ ಜಾಗದಲ್ಲಿ ಬಂದು ಡಂಪ್ ಮಾಡ್ತಾರೆ. ಹಾಗಾಗಿ ಎಲ್ಲಾ ಕಸವೂ ಕೂಡ ಇದರಲ್ಲಿ ತುಂಬಿಕೊಂಡಿತ್ತು. ಬೆಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.